ವಿರಾಮದ ನಂತರ ರಾಜಕೀಯ ಗ್ರಹಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಈಶ್ವರಪ್ಪನವರ ಒಂದು ಗ್ರಹಗತಿ ಯಾವ ರೀತಿ ಇದೆ ಅಂತ ನೋಡುವಂತಹ ಸಮಯ. ಪಂಡಿತರೆ, 10 ಜುಲೈ 1948 ಅವರ ಗ್ರಹಗತಿ ಯಾವ ರೀತಿ ಇದೆ? ರಾಜ್ಯಾಧ್ಯಕ್ಷ ಸ್ಥಾನವನ್ನು ಏನಾದರೂ ಕಳ್ಕೋತಾರ ಹೇಗೆ ಅಂತ, ಅದೇನಾದರೂ ಯಡಿಯೂರಪ್ಪರ ಪಾಲಾಗಿ ಹೇಗೆ ಅಂತ? ಈಗಾಗಲೇ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಭಾಗ್ಯದಲ್ಲಿ ಗುರು ಇದ್ದಾನೆ. ಹಾಗಾಗಿ ಮೇ 2 ತನಕ ಆಗೋದಿಲ್ಲ. ಅವರು ಪ್ರಯತ್ನ ಪಡ್ತಾರೆ, ಇದಕ್ಕಿಂತ ಹೆಚ್ಚಿನ ಅಧಿಕಾರಕ್ಕೆ ಆಸೆ ಪಡ್ತಾರೆ, ಪ್ರಯತ್ನ ಪಡ್ತಾರೆ. ಆದರೆ ಇದ್ದದ್ದನ್ನು ಕಳ್ಕೊಳ್ಳೋದಿಲ್ಲ. ಇನ್ನೂ ಹೆಚ್ಚಿನ ಬಯಸದ್ದಂತೂ ಸಿಗೋದಿಲ್ಲ. ಆದರೆ ಇರುವಂಥದ್ದಕ್ಕೆ ತೊಂದರೆ ಇಲ್ಲ. ಅವರಿಗೀಗ ಗುರು ಚೇಂಜ್ ಆಗ್ತಾನೆ, 10ನೇ ಮನೆಗೆ ಬರ್ತಾನೆ. ಆಗ ತ್ರಿಕೋಣಾಧಿಪತಿಯಾದ ಗುರು ಕೇಂದ್ರಕ್ಕೆ ಬಂದರೆ ಒಂದು ರಾಜಯೋಗ. ಆದ್ದರಿಂದ ಮೇ 2 ನಂತರ ಅವರ ಭಾಗ್ಯ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ. ಆಗ ಧನಸ್ಥಾನ ನೋಡ್ತಾನೆ. ಮೇ 2 ನಂತರ ಅವರಿಗೇನು ಆಸೆ ಆಕಾಂಕ್ಷೆಗಳಿದೆಯೋ, ಯಾವ ಮೇಲಿನ ಸ್ಥಾನವನ್ನು ಪ್ರಯತ್ನ ಪಡ್ತಾರೋ ಅದಾಗತ್ತೆ. ಅಲ್ಲಿವರೆಗೆ ಅದು ವಿಫಲ. ಅವ್ರು ಮಾಡಿದ್ರೂ ಪ್ರಯೋಜನ ಆಗೋದಿಲ್ಲ. ಹೌದು, ಮೇ 2 ಅಥವಾ 5 ನಂತರ ಅವರು ಇನ್ನೂ ಹೆಚ್ಚಿನ ಅಧಿಕಾರಕ್ಕೆ ಬರುವಂತಹ ಒಂದು ಅವ್ರ ಯೋಗ ಇದೆ ಅವ್ರ ಜಾತದಲ್ಲಿ. ಆ ಪ್ರಯತ್ನಕ್ಕೆ ಫಲ ಬರ್ತದೆ. ಅಲ್ಲಿವರೆಗೆ ಬರುವುದಿಲ್ಲ, ಅದು ವ್ಯರ್ಥವಾದ ಪರಿಶ್ರಮ ಆಗತ್ತೆ. ಬೇರೆ ಯೋಗಗಳು ಅಥವಾ ಮತ್ತೇನಾದರೂ ಚೇಂಜಸ್ ಏನಾದರೂ ಆಗಿ ರಾಜಕೀಯ ಹೈಕಮಾಂಡ್ ಯಾವ್ಯಾವ್ದು ನಿರ್ಧಾರಗಳ ತೆಗುತ್ತೆ, ಮತ್ತೆ ಯಾವ್ದಾದ್ರು ಒಂದು ಈಶ್ವರಪ್ಪನವ್ರಿಗೆ ಯೋಗ ಅಂತ ಏನಾದರೂ ಇದೆಯಾ ಅಂತ? ಅಲ್ಲ, ಈಶ್ವರಪ್ಪನವರಿಗೆ ಈಗಾಗಲೇ ಒಳ್ಳೆಯ ಯೋಗ ಇದೆ. ಈಗಾಗಲೇ ಶನಿಯು 3ನೇ ಮನೆಯಲ್ಲಿದ್ದಾನೆ. ಆದರೆ ಮೇ ತಿಂಗಳ ನಂತರ ಶನಿಯು ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ಆದರೆ ಮಿಥುನ ಮನೆಗೆ ಕುಟುಂಬ ಸ್ಥಾನಕ್ಕೆ ಬರೋದ್ರಿಂದ ಅದರಿಂದ ಹಾನಿ ಏನಾಗೋದಿಲ್ಲ. ಗುರು ಹೆಚ್ಚಿನ ಸ್ಥಾನಕ್ಕೆ 10ನೇ ಮನೆಗೆ ಬರ್ತಾನೆ. ಕೇಂದ್ರಕ್ಕೆ ಬಂದರೆ ಇನ್ನೊಂದು ಅಧಿಕಾರದಲ್ಲಿ ಹೆಚ್ಚಿನ ಸ್ಥಳ ಪಡ್ಕೊಳ್ಬೋದು. ಈಗಿರುವಂಥ ಅದಕ್ಕಿಂತ ರಾಜ್ಯಾಧ್ಯಕ್ಷಕ್ಕಿಂತ ಹೆಚ್ಚು ಇನ್ನೊಂದು ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಪಟ್ಟವನ್ನು ಅವ್ರು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಪಟ್ಟ ಅಂದ್ರೆ ಯಾವ ರೀತಿ ಇರ್ಬೋದು ಅಂತ ಗುರುಜಿ? ಯಾವ ರೀತಿ ಇದೆ ಅವ್ರ ಗ್ರಹಗತಿ? ಹೆಚ್ಚಿನ ಪಟ್ಟ ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಪಟ್ಟ ಅಂತಲ್ಲ, ಇದನ್ನ ಬಿಟ್ಟು ಮತ್ತೊಂದು ಸಿಗುತ್ತೆ ಅಂತ ನನ್ನ ಪ್ರಕಾರ. ಅಂದ್ರೆ ಈಗ ಅಧ್ಯಕ್ಷ ಸ್ಥಾನದಿಂದ ಬಿಟ್ಟು ಇನ್ನೊಂದು ಯಾವ್ದಾದ್ರು ಮಿನಿಸ್ಟರ್ ಅಥವಾ ಇನ್ನೊಂದು ಮತ್ತು ಇನ್ನೂ ಉನ್ನತ ಮಧ್ಯದಲ್ಲಿ ಏನಾದ್ರು ಇದ್ರೆ ಕೊಡ್ಬೋದೇನೋ ಬಹುಶಃ. ಯಾಕೆಂತಂದ್ರೆ ಇದು ರಾಜಿನಲ್ಲಿ ಆಗಬೇಕು ವಿನಃ ಬಲಾತ್ಕಾರದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಗುರುವು ಸಮೇತ ಪಂಡಿತರು ಹೇಳಿದಾಗೆ ಈಶ್ವರಪ್ಪನವ್ರಿಗೆ ಚೆನ್ನಾಗೇ ಇದೆ. ಈಗಾಗಲೇ ಭಾಗ್ಯದಲ್ಲಿ ಇರ್ತಕ್ಕಂಥ ಗುರು ಈ ಗೋಚಾರದಲ್ಲಿ. ನಂತರ ದಶಮಕ್ಕೆ ಹೋಗೋದ್ರಿಂದ ದಶಮದ ಗುರು ಸ್ವಲ್ಪ ಕ್ಷೀಣನಾದ್ರೂ ಸಮೇತ ಪಂಡಿತರು ಹೇಳಿದಾಗೆ ಮತ್ತು ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಇನ್ನಷ್ಟು ಶಕ್ತಿ ಸಿಗುತ್ತೆ. ಕರ್ಮ ಅಂದ್ರೆ ಕೆಲಸ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಕೆಲಸವೇ ಇಲ್ಲದೆ ಯಾವುದೂ ಪೋಸ್ಟ್ ಇಲ್ಲದೆ ಅವ್ರು ಇರೋದಿಲ್ಲ. ಅಂತೂ ಒಂದು ಅಧಿಕಾರ ಅನ್ನೋದು ಇದ್ದೇ ಇರುತ್ತೆ. ಇದ್ರೊಳಗೆ ನಿಜವಾಗ್ಲೂ ಸೇಫ್ ಯಾರಂತಂದ್ರೆ ಈಶ್ವರಪ್ಪನವರೇ. ಯಾಕೆಂತಂದ್ರೆ ಈ ಕಡೆ ಅಧಿಕಾರ ಇರಲಿ ಅಥವಾ ಇಲ್ಲದೆ ಇರಲಿ, ಅಧ್ಯಕ್ಷರಾಗಿರ್ಲಿ ಅಥವಾ ಇಲ್ಲದೆ ಇರಲಿ, ಇನ್ನೊಂದು ಅಧಿಕಾರ ಅಂತೂ ಸಡನ್ ಆಗಿ ಸಿಗ್ತದೆ. ಹಾಗಾಗಿ ಆಗತ್ತೆ. ಆದರೆ ಸದಾನಂದ ಗೌಡರಿಗೆ ಮಾತ್ರ ಇದಕ್ಕಿಂತ ಇನ್ನೊಂದು ಹೆಚ್ಚಿನ ಭಾಗವನ್ನು ನಾವು ನೋಡಬಹುದು. ಸಾರ್ವಭೌಮ ಯೋಗ ಅಂತ ಒಂದಿದೆ. ಸಾರ್ವಭೌಮ ಯೋಗ ಅಂತ ಒಂದಿದೆ. ಇದರೊಳಗೆ ಹೇಗೆ ಅಂತಂದ್ರೆ ಅವರಿಗೆ ಇನ್ನೂ ಬಲ ಜಾಸ್ತಿ ಆಗ್ತಕ್ಕಂಥದ್ದಿದೆ. ಆ ನೆಕ್ಸ್ಟ್ ಮೇ ನಂತರ ಮತ್ತಷ್ಟು ಗುರು ಇನ್ನು ಅವರಿಗೆ ಬಲವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಈ ಸಂದಿಗ್ಧತೆಗಳ ನಡುವೆಯೂ ಸಮೇತ ಅವರಿಗೆ ಈ ಬಲ ಗುರುಬಲ ಇರೋದ್ರಿಂದ ಮುಖ್ಯಮಂತ್ರಿ ಪದವಿಯಿಂದ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಇನ್ನೂ ಬಲ ಪಡ್ಕೊಳ್ಬೇಕು ಅಂತ ಇದ್ರು ಅಂತಂದ್ರೆ ಈಶ್ವರನನ್ನ ಆರಾಧನೆ ಮಾಡೋದ್ರಿಂದ, ಶಿವನನ್ನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಬಲವನ್ನ ಪಂಡಿತರೆ. ಸದಾನಂದ ಗೌಡರ ಒಂದು ಜಾತಕ ಯಾವ ರೀತಿ ಇದೆ ಅಂತ? 19 ಮಾರ್ಚ್ 1953. ಸರಿ. ಅವರು ಸಾಮಾನ್ಯವಾಗಿ ಅವರು ರಾಶಿಯನ್ನು ಭರಣಿ ನಕ್ಷತ್ರ ಮತ್ತೆ ಮೇಷ ರಾಶಿ ಕರ್ಕಾಟಕ ಲಗ್ನ ಅವ್ರದ್ದು. ಸಾಮಾನ್ಯವಾಗಿ ನಮ್ಮಲ್ಲಿ ವಾಡಿಕೆ ಇದೆ, ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಧರಣಿ ಆಳ್ತಾರೆ. ಹಾಗಾಗಿ ಅವರ ಆ ವಾಡಿಕೆಯಂತೆ ಈಗಾಗಲೇ ಧರಣಿ ಸ್ವಲ್ಪ ದಿವಸ ಮಟ್ಟಿಗೆ ಆಳ್ತಾ ಇದ್ದಾರೆ. ಆದರೆ ಅವರಿಗೂ ಕೊನೆ ಇದೆ. ಜುಲೈ ತಿಂಗಳು ಜೂನ್ 7ನೇ ತಾರೀಕಿನವರೆಗೆ ಸಾಮಾನ್ಯವಾಗಿ ಇವರಿಗೆ ಅಧಿಕಾರ ಇರ್ತದೆ. ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯಲ್ಲಿ ಇವರಿಗೆ ಅಧಿಕಾರ ಇವರಿಂದ ಕೈ ಹಸ್ತಾಂತರ ಆಗುವಂಥದ್ದು ಅಲ್ಲಿವರೆಗೆ ಮಾತ್ರ ಇದೆ. ಇವರಿಗೆ ಕೇವಲ ಇವ್ರ ಜಾತಕ ಪ್ರಕಾರ 9 ತಿಂಗಳ ರಾಜ್ಯದಲ್ಲಿ ಅಧಿಕಾರಿಯನ್ನು ಆಳುವಂಥದ್ದು. 10ನೇ ತಿಂಗಳ ಬಂದರೆ ಇವರಿಗೆ ಒಂದೇ ಸ್ವೇಚ್ಛೆಯಿಂದ ಬಿಟ್ಟುಕೊಡ್ಬೇಕು, ಇಲ್ಲಾದರೆ ಬಲಾತ್ಕಾರದಿಂದ ಕಿತ್ಕೊಳ್ತಾರೆ. ಇವರಿಗೆ ಈ ಅಧಿಕಾರದ ಸ್ಥಿರತೆ ಇಲ್ಲ. ಮತ್ತು ಮೇಲಾಗಿ ಅವರ ಜಾತದಲ್ಲಿ ಆ ಕೇತು ಅನ್ನುವಂಥವನು ಕೊಡ್ತಾನೆ. ಚಂದ್ರನ ಮನೆಯಲ್ಲಿ ಇರುವಂಥ ಕೇತು. ಚಂದ್ರ ಅಂದರೆ ಮಾನಸಿಕವಾಗಿ ನೋವನ್ನು, ಹಿಂಸೆಯನ್ನು ಮಾನಸಿಕವಾಗಿ ಜನರಿಂದ ಇದನ್ನು ತಡಿಲಿಕ್ಕಾಗದೆ ಅವರೇ ಸ್ವೇಚ್ಛೆಯಿಂದ ಬಿಡಬಹುದು. ಒಟ್ಟಿನಲ್ಲಿ ಅವರಿಗೆ ಅಧಿಕಾರದ ಅವಧಿ ಇರುವುದು 9 ರಿಂದ 10. ಯೋಗಗಳು ಯಾವ ರೀತಿ ಇದೆ ಅವ್ರ ಜಾತದಲ್ಲಿ ಕರ್ಮಸ್ಥಾನದಲ್ಲಿ ಒಳ್ಳೆಯ ಯೋಗ ಇದೆ. ರವಿ, ಚಂದ್ರ, ಗುರು, ಶುಕ್ರ ಅಂತ ಚತುರ್ಗ್ರಹ ಯೋಗ ಇದ್ದರೆ ರಾಜಯೋಗ. ಹಾಗಾಗಿ ಲಗ್ನೇ ಸಾಮಾನ್ಯ ವರ್ಗೋತ್ತಮ ಗತೆ ಲಗ್ನೇ ಚಂದ್ರೇವ ಚಂದ್ರವರ್ಜಿತೈ ಚತುರಾದಿಗ್ರಹೈರ್ಯುಕ್ತಿ ನೃಪ 22 ಸ್ಮೃತಃ ಅಂತ 22 ಯೋಗ ಅಂತ ಹೇಳ್ತೇವೆ. ಅಂಥ ಯೋಗ ಇವರ ಜಾತದಲ್ಲಿ ಇರೋದ್ರಿಂದ ಅವರು ಒಂದು ಸಲ ಈಗಾಗಲೇ ಅಧಿಕಾರಕ್ಕೆ ಬಂದರು. ಆಮೇಲೆ ಇನ್ನೊಂದು ಇದರಲ್ಲಿ ಅವ್ರಿಗೆ ಏನಾಗಿದೆ ಅಂದರೆ ಬುಧ ನೀಚನಾಗಿದ್ದಾನೆ, ಬುಧ ಶನಿ. ಹಾಗಾಗಿ ಯಾವಾಗ ಬುಧ ಮೀನರಾಶಿಗೆ ಬಂದನೋ ಈಗ ಅಲ್ಲಿಂದ ತೊಂದರೆಗಳು ಅವ್ರಿಗೆ ಆಗ್ತಾ ಇದೆ. ಪ್ರಮುಖ ನಾಯಕರ ಒಂದು ಗ್ರಹಗತಿನ ನೋಡಿದ್ವಿ. ಬಿಜೆಪಿ ಪಕ್ಷ ಮುಂದುವರಿಯುತ್ತಾ ಇಲ್ವಾ? BJP ಪಕ್ಷಕ್ಕೆ ಭವಿಷ್ಯ ಮುಂದಿನ ದಿನದಲ್ಲಿ ಕಡಿಮೆ ಇದೆ. ನಂದನ ಸಂವತ್ಸರದಲ್ಲಿ BJP ಪಕ್ಷಕ್ಕೆ ಭವಿಷ್ಯ ಕಡಿಮೆ ಇದೆ. ಯಾಕಂದರೆ ಈ ಸಂವತ್ಸರದ ರಾಜರು, ಮಂತ್ರಿಗಳು, ಅರ್ಘಾಧಿಪತಿಗಳು ಸಾಮಾನ್ಯವಾಗಿ ನವ ಅಧಿಪತಿಗಳು ಅಂತಿದ್ದಾರೆ. ತ್ರಯೋದಶ ಉಪನವಾಧಿಪತಿಗಳು, ನವಾಧಿಪತಿಗಳು ಹೀಗೆಲ್ಲ ಇದ್ದಾರೆ. ಸಂವತ್ಸರದಲ್ಲಿ 9 ಅಧಿಕಾರಿಗಳಿರ್ತಾರೆ. ಆ 9 ಅಧಿಕಾರಿಗಳ ಬಲಾಬಲವನ್ನು ನೋಡಿದ್ರೆ ಮುಂದಿನ ಸಂವತ್ಸರದಲ್ಲಿ ಕಾಂಗ್ರೆಸ್ನವರಿಗೆ ಹೆಚ್ಚಿನ ಬಲ ಬರುತ್ತೆ.
ಓಕೆ ಮತ್ತೆ ಕಾಂಗ್ರೆಸ್ ಇದನ್ನ ಒಪ್ಕೊಳ್ಬೇಕಾದ್ದೆ. ಯಾಕೆಂತಂದ್ರೆ ಬಿಜೆಪಿಗೆ ಬಲ ಕ್ಷೀಣವಾಗ್ತಾ ಹೋಗ್ತಾ ಇದೆ, ಬಿಜೆಪಿ ಬಲ ಕ್ಷೀಣವಾಗ್ತಾ ಇದೆ. ಆದ್ರೆ ಯಡಿಯೂರಪ್ಪ ನೀವು 3 ಜನದ ಜಾತಕ ಕೇಳಿದ್ರಿ, ಓಕೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮತ್ತು ಸದಾನಂದ ಗೌಡ್ರು ಮತ್ತು ಯಡಿಯೂರಪ್ಪ ತಗೊಂಡಾಗ ಬಿಜೆಪಿಗೆ ಸ್ವಲ್ಪ ಬಲವಾದ್ರೂ ಬರಬೇಕು ಅಂತಂದ್ರೆ ಈ ಗ್ರಹಗತಿಗಳ ಯೋಗದಲ್ಲಿ ಸದಾನಂದ ಗೌಡ್ರು ಒಂದು ಪಕ್ಷ 3 ಜನ ಒಂದಾದ್ರು. ಸದಾನಂದ ಗೌಡ್ರು ಮತ್ತು ಯಡಿಯೂರಪ್ಪ ಒಂದು ಹಂತದಲ್ಲಿ ಹೋಗಿ ಈಶ್ವರಪ್ಪ ಕೋಪರೇಟಿವ್ ಮಾಡ್ಕೊಂಡು ಹೋಗ್ತಾ ಬಂದ್ರೆ ಮತ್ತೆ ಸ್ವಲ್ಪ ಬಿಜೆಪಿ ಬಲವಾಗುತ್ತೆ. ಬಿಟ್ರೆ ಇದೇ ರೀತಿಯಾಗಿ ಹೋಯ್ತು ಅಂದ್ರೆ ಆದ್ರೆ ಜ್ಯೋತಿಷದ ಪ್ರಕಾರ ಹೇಳೋದಾದ್ರೆ ಬಿಜೆಪಿಗೆ ಮುಂದೆ ಇದೆಯಾ ಇಲ್ವಾ ಅವಕಾಶ ಅಂತ ಇವ್ರು ಹೇಳಿದಾಗೆ ಇಲ್ಲ, ಬಹಳ ಕ್ಷೀಣವಾಗಿದೆ. ಮುಂದಿನ ವರ್ಷದಲ್ಲಂತೂ ಅತಿಯಾದಂತ ಕ್ಷೀಣತೆಯನ್ನು ಕಾಣಬಹುದು. ಮುಂದಿನ ಸಂವತ್ಸರದಲ್ಲಿ ಮಹಿಳೆಯೇ ಒಂದು ಕಾಂಗ್ರೆಸ್ನಲ್ಲಿ ನಮ್ಮ ಭಾಗದಲ್ಲಿ ಒಂದು ಅಧಿಕಾರಿಯಾಗಿರ್ತಾಳೆ. ಮುಂದಿನ ಮುಖ್ಯಮಂತ್ರಿ ಆಗುವಂತಹದ್ದಾಗಲಿ ಅಥವಾ ಹೆಚ್ಚಿನ ಆ ಒಂದು ಕಾಂಗ್ರೆಸ್ ಅಧ್ಯಕ್ಷೆ ಆಗುವಂತಹದ್ದಾಗಲಿ. ಹೊಸ ಸಂವತ್ಸರ, ನಗುವಿನ ಸಂವತ್ಸರ, ಸಂತೋಷದ ಸಂವತ್ಸರ ಅಂತ ಹೇಳಿದ್ರೆ ಅದು ಮಹಿಳೆಯ ಮೂಲಕನ ಹೇಗೆ? ಖಂಡಿತವಾಗಿ ಮುಂದಿನ ಸಂವತ್ಸರದಲ್ಲಿ ಆ ನಂದನ ಅನ್ನುವಂಥದ್ದು ಆನಂದವನ್ನು ತರುವಂತಹದ್ದು ಮಹಿಳೆಯ ಮೂಲಕವಾಗಿ. ಹಾಗಾಗಿ ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಒಂದು ಗೃಹಿಣಿ ಚೆನ್ನಾಗಿದ್ರೆ ಮಹಾ ಚೆನ್ನಾಗಿರ್ತದೆ. ರಾಜ್ಯದಲ್ಲಿ ಒಬ್ಬರ ಸ್ತ್ರೀ ರಾಜ್ಯವನ್ನು ಆಳುವಂಥ ಒಂದು ಹೆಣ್ಣು ಚೆನ್ನಾಗಿ ಇದ್ದವಳು ಆಳ್ವಿಕೆ ಬಂದರೆ ಖಂಡಿತವಾಗಿಯೂ ಆ ರಾಜ್ಯ ಚೆನ್ನಾಗಿರುತ್ತೆ. ಈ ಒಂದು ಸಂವತ್ಸರದಲ್ಲಿ ಶುಕ್ರನೇ ಆದ್ದರಿಂದ ಮಹಿಳೆಯರಿಗೆ ಅಧಿಕಾರ ಕೊಟ್ಟುಕೊಂಡ್ರೆ ಮುಂದಿನ ಸಂವತ್ಸರದಲ್ಲಿ ಖಂಡಿತವಾಗಿಯೂ ನಮ್ಮ ರಾಜ್ಯದ ಇಂತಹ ಈಗಿನ ದುಃಖ ದುರಂತಗಳು ದೂರ ಆಗುತ್ತೆ. ಒಂದು ಕಾಂಗ್ರೆಸ್ ಒಂದೇ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ, ಇನ್ನೊಂದು ಪಕ್ಷದ ಸಹಾಯದಿಂದಲೇ ಬರಬೇಕು. ಓಕೆ ಗುರುಜಿ ಹಾಗೂ ಪಂಡಿತರೆ, ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ರಿ. ರಾಜಕೀಯ ಗ್ರಹಗತಿಗಳು ಯಾವ ರೀತಿ ಇದ್ದಾವೆ ಅಂತ ನಿಮಗೆ ಧನ್ಯವಾದ. ನಮಸ್ಕಾರ. ಸೊ ಒಟ್ಟಾರೆ ವೀಕ್ಷಕರೇ, ಇವತ್ತಿನ ನಮ್ಮ ವಿಚಾರ ಅಂತ ಹೇಳಿದ್ರೆ ರಾಜಕೀಯ ಗ್ರಹಗತಿ ಅನ್ನೋದು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ಪಂಡಿತರುಗಳು ನಮ್ಮ ಜೊತೆ ಇದ್ರು. ಅವರು ಜ್ಯೋತಿಷ್ಯದ ಪ್ರಕಾರ ಯಾರ್ಯಾರ ಗ್ರಹಗತಿ ಯಾವ ರೀತಿ ಇದೆ ಅಂತ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಆದರೆ ಜ್ಯೋತಿಷ್ಯದ ಪ್ರಕಾರ ಹೇಳಿರುವಂಥದ್ದು, ಆದರೆ ರಾಜಕೀಯ ಸ್ಥಿತಿಗತಿಗಳು ಕ್ಷಣಕ್ಕೂ ಬದಲಾವಣೆಗಳಾಗುವಂಥದ್ದು. ಹೈಕಮಾಂಡ್ನ ನಿರ್ಧಾರಕ್ಕೆ ಕೆಲವು ಸತಿ ಅಸ್ತು ಅನ್ಬೇಕಾಗತ್ತೆ, ಒಪ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಅದರ ಜೊತೆಗೆ ಪ್ರಮುಖ ರಾಜಕೀಯ ನಾಯಕರು ಆಡೋ ಆಟಗಳನ್ನ ಕೂಡ ಗಮನಿಸಿದ್ದೀವಿ ನಾವು ಸಾಕಷ್ಟು ಬಾರಿ. ಸೊ ಅವರ ನಿರ್ಧಾರಗಳು ಯಾವ ರೀತಿ ಇರುತ್ತೆ, ಅವರ ಪಟ್ಟುಗಳು ಯಾವ ರೀತಿ ಇರ್ತವೆ ಅನ್ನೋದು ಸದ್ಯದ ಕುತೂಹಲವಾಗುತ್ತೆ. ಮುಂದಿನ ಅಧಿಕಾರ ಯಾರ ತೆಕ್ಕೆಗೆ ಅನ್ನೋದು ಸದ್ಯದ ಕುತೂಹಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.